ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ನಾವು ತುಂಬ ಚೆನ್ನಾಗಿದ್ದೀವಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ, ನಾವು ನಂದೇ ಹಿಲ್ಸ್ ಮುಗಿಸ್ಕೊಂಡು ಹಾಗೆ ಈಶಾ ಫೌಂಡೇಶನ್ಗೆ ಹೋಗ್ತಾ ಇದ್ವಿ. ಹೋಗೋ ರೋಡಲ್ಲೇ ಕಾರ್ ನಿಲ್ಲಿಸಿ ನಾವು ರೋಡ್ ಸೈಡಲ್ಲೇ ಅದು ಬೆಟ್ಟ ನೋಡಿಕೊಂಡು ಒಳ್ಳೆ ವ್ಯೂ ಅಲ್ಲಿ ಗಾಡಿ ನಿಲ್ಲಿಸಿ ನಾವು ಊಟ ಎಲ್ಲ ಮಾಡಿಕೊಂಡು ಹೊರಟ್ವಿ. ಊಟ ನಾವು ಮನೆಯಿಂದನೇ ಮಾಡ್ಕೊಂಡು ಬಂದಿದ್ವಿ. ನೀವು ಹಿಂದಿನ ವಿಡಿಯೋದಲ್ಲಿ ನೋಡಿರ್ಬೋದು. ಪಲಾವ್ನ ನಾವು ಮನೆಯಿಂದನೇ ಮಾಡಿಕೊಂಡು ತಗೊಂಡು ಬಂದಿದ್ವಿ. ಮತ್ತು ಅಲ್ಲಿ ಬೇರೆ ಎಲ್ಲಿ ಊಟ ಇದು ಮಾಡೋದು ಅಂದ್ಬಿಟ್ಟು ಊಟ ಎಲ್ಲ ಅಡ್ಜಸ್ಟ್ ಆಗಲ್ಲ ನಮಗೆ ಅಲ್ಲಿ ಅಂತ ನಾವು ಮನೆಯಿಂದನೇ ಮಾಡಿಕೊಂಡು ತಗೊಂಡು ಬಂದಿದ್ವಿ. ಸೊ ನಾವಿವಾಗ ಈಶಾ ಫೌಂಡೇಶನ್ ಎಂಟ್ರಿ ಒಳಗಡೆ ಹೋಗ್ತಾ ಇದ್ದೀವಿ. ಎಂಟ್ರಿ ಒಳಗಡೆ ಪಾಸ್ ಆಗ್ತಾ ಇದ್ದೀವಿ. ನೋಡ್ಬೋದು ಯಾವ ಥರ ಪಾಸ್ ಆಗ್ತಾ ಇದ್ದೀವಿ ಅಂತ. ತುಂಬ ಚೆನ್ನಾಗಿತ್ತು. ಯಾವತ್ತೂ ಓದಿರಲಿಲ್ಲ ನಾವು, ಫಸ್ಟ್ ಟೈಮ್ ಓದಿದ್ದು. ಸೊ ನಾನು ಹಿಂದೆ ಕೂತಿದ್ದೀನಿ, ಮುಂದೆ ಕೂತಿಲ್ಲ, ಹಿಂದೆ ಕೂತಿದ್ದೀನಿ. ಮುಂದೆ ಕೂತ್ಕೊಳ್ಳೋಕ್ಕಾಗಲಿಲ್ಲ ನನಗೆ, ಸ್ವಲ್ಪ ಗಾಡಿ ಬರ್ತಾ ಇರೋ ಕಾರಣ ನಾನು ಹಿಂದೆ ಹೋಗಿ ಕೂತ್ಕೊಂಡಿದ್ದೀನಿ. ನೀವು ಇಲ್ಲಿಂದಲೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಿಮಗೆ ಇಲ್ಲಿಂದಲೇ ಆ ಒಂದು ಶಿವನ ಸ್ಟ್ಯಾಚ್ಯೂ ಏನಿದೆ ಅದು ನಿಮಗೆ ಕಾಣಿಸುತ್ತೆ. ನೀವು ನೀಟಾಗಿ ಈ ಒಂದು ವಿಡಿಯೋದಲ್ಲಿ ಗಮನಿಸಿದ್ರೆ ನಿಮಗೆ ಇಲ್ಲಿಂದಲೇ ಶಿವನ ಸ್ಟ್ಯಾಚ್ಯೂ ಅನ್ನೋದು ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆ ಒಂದು ಮೋಡಗಳ ಮಧ್ಯದಲ್ಲಿ ಶಿವನ ಸ್ಟ್ಯಾಚ್ಯೂ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ನಾವು ಬಂದು ಎಂಟ್ರಿ ಆದ್ವಿ. ಇದೇ ಆ ಒಂದು ಈಶಾ ಫೌಂಡೇಶನು. ಇಲ್ಲೇ ಬಂದು ನಾವು ಕಾರ್ನ ಪಾರ್ಕಿಂಗ್ ಬಿಟ್ಟು ನಾವು ನಡ್ಕೊಂಡು ಬಂದ್ವಿ. ಈ ಬಂಡೆ ಒಳಗಡೆ ನಲ್ಲಿ ಥರ ಮಾಡಿದ್ದಾರೆ ಕೈ ತೊಳೆಯೋಕ್ಕೆ. ಇದೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸ್ತು ನನಗೆ. ಬಂಡೆ ಒಳಗಡೆ ನಲ್ಲಿ ಇದು ಹೊಸ್ದಾಗಿ ಮಾಡಿದ್ದಾರೆ. ಚೆನ್ನಾಗಿದೆ. ಎಲ್ಲ ಸುತ್ತಮುತ್ತ ವೈಬು ತುಂಬ ಚೆನ್ನಾಗಿದೆ. ಇಲ್ಲಿ ಒಳಗಡೆ ವಿಡಿಯೋ ಫೋಟೋ ಏನು ಅಲೋ ಇರಲಿಲ್ಲ. ಸೊ ಅದರಿಂದ ಒಳಗಡೆ ನಾನು ವಿಡಿಯೋ ಫೋಟೋ ಏನು ಮಾಡ್ಕೊಂಡಿಲ್ಲ. ಈ ಸೈಡ್ ಮಾತ್ರ ನಿಮಗೆ ನಾನು ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ನೋಡ್ಬೋದು ಯಾವ ಥರ ಇದೆ ಅಂತ. ಯಾರ್ಯಾರೆಲ್ಲ ಇನ್ನೂ ಈಶಾ ಫೌಂಡೇಶನ್ಗೆ ವಿಸಿಟ್ ಮಾಡಿಲ್ಲ ಅಂದರೆ ದಯವಿಟ್ಟು ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ. ಇದು ಬಂದು ಚಕ್ರ. ಇದನ್ನು ಏನಕ್ಕೆ ತಿರುಗಿಸ್ತಾರೆ ಅಂತ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಬಟ್ ನಾವು ತಿರುಗಿಸಿದ್ದೀವಿ. ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ತಿರುಗಿಸಿದ್ರೆ ಒಳ್ಳೆಯದಾಗುತ್ತೆ ಅಂತ ಯಾರು ಹೇಳಿದ್ರು. ಅದಕ್ಕೆ ನಾವು ಇದನ್ನು ತಿರುಗಿಸಿದ್ದೀವಿ. ಮನಸ್ಸಲ್ಲಿ ಏನು ಅನಿಸುತ್ತೋ ಅದನ್ನು ಅಂದ್ಕೊಂಡು ನಾವು ಇದನ್ನು ತಿರುಗಿಸಿದ್ವಿ. ನಾವು ಅಂದ್ಕೊಂಡಿರೋದಾದರೆ ಸಾಕು. ಈಗ ನಾನು ಮತ್ತು ನನ್ನ ಫ್ರೆಂಡು ಇಬ್ಬರು ತಿರುಗಿಸ್ತಾ ಇದ್ದೀವಿ. ಫಸ್ಟು ನಾನು ತಿರುಗಿಸ್ತಾ ಇದ್ದೆ, ಆಮೇಲೆ ಅವರು ಬಂದು ಜಾಯಿನ್ ಆದರು. ಇಬ್ಬರು ಸೇರಿ ತಿರುಗಿಸ್ತಾ ಇದ್ದೀವಿ. ತುಂಬ ವೆಯ್ಟ್ ಇದೆ, ಸಖತ್ತು ವೆಯ್ಟ್ ಇದೆ ಮಾತ್ರ. ಸ್ವಲ್ಪ ಅಂತೂ ಇಲ್ಲ, ತುಂಬಾ ವೆಯ್ಟ್ ಇದೆ, ಸಖತ್ತು ವೆಯ್ಟ್ ಇದೆ. ತಿರುಗಿಸೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟೊಂದು ವೆಯ್ಟ್ ಇದೆ. ಹಿಂದೆ ಎಲ್ಲ ನೋಡ್ಬೋದು ಯಾವ ಥರ ಇದೆ ಅಂತ. ಎರಡೂ ಸೈಡ್ ಇದೆ ಇದು. ಮೇಲ್ಗಡೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸರ್ಪದ ಕಾವಲು ಇರೋ ಥರ ಮಾಡಿದ್ದಾರೆ. ಸರ್ಪಶಕ್ತಿ ಇರೋ ಥರ ವೈಬಲ್ಲಿ ಮಾಡಿದ್ದಾರೆ. ನೋಡಿ ಸುತ್ತ ಯಾವ ಥರ ಇದೆ ವೈಬ್ರೇಷನ್ನು, ಸಖತ್ತಾಗಿದೆ. ಸುತ್ತ ನೋಡೋಕ್ಕೆ ಒಂದು ಚಂದ ಇದೆ. ಫುಲ್ಲು ಬೆಟ್ಟ, ಗುಡ್ಡ, ಗಾಳಿ, ವಾತಾವರಣ, ಹಚ್ಚ ಹಸಿರು ಎಲ್ಲ ನೋಡೋಕ್ಕೊಂಥರ ಚೆನ್ನಾಗಿತ್ತು. ಇನ್ನು ಯಾರೆಲ್ಲ ಹೋಗಿಲ್ಲ ದಯವಿಟ್ಟು ಹೋಗಿ ನೋಡಿ. ಇದು ಒಂದು ಒಳ್ಳೆ ದೃಶ್ಯ ಅಂದರೆ ಇದೇನೆ. ತುಂಬ ಪಾಸಿಟಿವ್ ವೈಬ್ ಬರುತ್ತೆ. ಇಲ್ಲಿ ಕೂತ್ಕೊಳ್ಳೋಕ್ಕೂ, ಇಲ್ಲಿ ಓಡಾಡೋಕ್ಕೂ, ಇಲ್ಲಿ ನೋಡೋಕ್ಕೂ ಒಂದು ಒಳ್ಳೆ ಪಾಸಿಟಿವ್ ಆಗಿ ವೈಬ್ ಬರುತ್ತೆ. ಮೇನ್ ಏನು ಅಂದರೆ ನಮಗೆ ಬೇಜಾರಾಗಿದ್ದೇನಪ್ಪ ಅಂತಂದರೆ ಒಂದು ಫೋಟೋ ಕೂಡ ಯಾರು ಕ್ಲಿಕ್ ಮಾಡೋದಿಲ್ಲ. ಸ್ವಲ್ಪ ಏನೋ ಒಂಥರ ಕೇರ್ಲೆಸ್ ಮಾಡ್ತಾರೆ ಜನ ಇಲ್ಲಿ. ಎಲ್ಲರೂ ಅಲ್ಲ, ಯಾರೋ ಒಬ್ಬೊಬ್ಬರು ಮಾತ್ರ. ನಾನು ಒಂದು ಫೋಟೋ ತಕ್ಕೊಳ್ಳಿ ಅಂತ ಒಬ್ಬರನ್ನ ಕೇಳಿದೆ, ಅವರು ಕಿವಿನೇ ಕೇಳಿಸಲ್ಲ ಅನ್ನೋ ಥರ ಹೊರಟೋದ್ರು. ಕೇಳಿಸಿದ್ರು ಕೇಳಿಸಿಲ್ಲ ಅನ್ನೋ ಥರ ಹೊರಟೋದ್ರು. ತುಂಬ ಬೇಜಾರಾಯಿತು ನನಗೆ. ಆಮೇಲೆ ಮತ್ತೆ ನಾನು ಬೇರೆ ಯಾರನ್ನೂ ಕೇಳೋಕ್ಕೆ ಹೋಗಲಿಲ್ಲ, ಸುಮ್ಮನೆ ಅದೇ. ಬಟ್ ನಾವು ಬೇರೆಯವ್ರಿಗೆ ಫೋಟೋನ ತಕ್ಕೊಟ್ವಿ.
ನಮಗೆ ಯಾರು ತಕ್ಕೊಡ್ಲಿಲ್ಲ. ಅದೊಂದು ಬೇಜಾರಾಯಿತು. ರೆಸ್ಪಾನ್ಸೇ ಮಾಡಲಿಲ್ಲ ಅವರು. ತುಂಬ ಕೇರ್ಲೆಸ್ಸಲ್ಲಿ ಏನೋ ಒಂಥರ ಮಾತಾಡಬಾರ್ದು ದೇವಸ್ಥಾನ ಇದು. ಏನೋ ಒಂಥರ ದುರಾಂಕಾರದಲ್ಲಿ ಹೋದ್ರು ಅವರು. ಪರವಾಗಿಲ್ಲ ದೇವ್ರು ಚೆನ್ನಾಗಿಟ್ಟಿರ್ಲಿ. ಸೊ ಈಗ ನಂದಿ ನೋಡಿ, ನಂದಿ ಎಷ್ಟು ದೊಡ್ಡದು. ನಮಗಂತೂ ತುಂಬ ಇಷ್ಟ ಆಯಿತು. ಇನ್ನು ಯಾರ್ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.